ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ 57ನೇ ಹುಟ್ಟುಹಬ್ಬದ ಅಂಗವಾಗಿ ನಗರ ಹಾಗೂ ತಾಲೂಕಿನ ವಿವಿಧ ಭಾಗಗಳಲ್ಲಿ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ಸಂಭ್ರಮಿಸಿದರು. ನಗರದ ಎಪಿಎಂಸಿ ಮಾರುಕಟ್ಟೆ, ಖಾಸಗಿ ಬಸ್ ನಿಲ್ದಾಣ ಹಾಗೂ ತಾಲೂಕಿನ ಪೇರೆಸಂದ್ರ ಪ್ರದೇಶಗಳಲ್ಲಿ ಅನ್ನಸಂತರ್ಪಣೆ ನಡೆಸಲಾಯಿತು. ಜೊತೆಗೆ ಸುಲ್ತಾನ್ಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡಿಸಿ ಹುಟ್ಟುಹಬ್ಬವನ್ನು ಸಾರ್ಥಕವಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಚಿಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್, ನಾಮನಿರ್ದೇಶಿತ ನಿರ್ದೇಶಕ ಕಾಕರಚಿಂತೆ ರಾಜಣ್ಣ ಹಾಗೂ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಿವಿಆರ್ ರಾಜೇಶ್ ಭಾಗವಹಿಸಿ ಕೇಕ್ ಕತ್ತರಿಸುವ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿ ಎಂಸಿ ಸುಧಾಕರ್ ಅವರಿಗೆ ಶುಭ ಹಾರೈಸಿದರು. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, ಸಚಿವ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಉನ್ನತ ಶಿಕ್ಷಣ ಸಚಿವರಾಗಿ ಈ ಕ್ಷೇತ್ರದಲ್ಲೂ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಸ್ಥಾಪನೆಗೆ ಮುಂದಾಗಿದ್ದು, ಚಿಮುಲ್ಗೆ ಸರ್ಕಾರದಿಂದ 9 ಎಕರೆ ಜಾಗವನ್ನು ಪಡೆದು ಪ್ಯಾಕಿಂಗ್ ಘಟಕ ಸ್ಥಾಪನೆಗೆ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದ ಮೇಲೆ ಒತ್ತಡ ತರುತ್ತಿದ್ದಾರೆ. ಇಂತಹ ಧೀಮಂತ ನಾಯಕ ನಮ್ಮ ಜಿಲ್ಲೆಗೆ ಸಿಕ್ಕಿರುವುದು ಭಾಗ್ಯ ಎಂದು ಹೇಳಿದರು. ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಎಂಸಿ ಸುಧಾಕರ್ ಅವರು ಅವರ ಜನ್ಮದಿನದ ಅಂಗವಾಗಿ ಇವತ್ತು ಬೆಳಗ್ಗೆನೇ ಅವರ ಮನೆಗೆ ಹೋಗಿ ಚಿಕ್ಕಬಳ್ಳಾಪುರದ ಅವರ ಅಭಿಮಾನಿಗಳೆಲ್ಲ ಸೇರಿ ಅವರಿಗೆ ಶುಭವನ್ನು ಕೋರಿ ಅಲ್ಲಿಂದ ಬಂದ ನಂತರ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ, ಖಾಸಗಿ ಬಸ್ ನಿಲ್ದಾಣದಲ್ಲಿ ಮತ್ತು ಪೇರೆಸಂದ್ರ ಕ್ರಾಸ್ನಲ್ಲಿ ಅವರ ಹೆಸರಿನಲ್ಲಿ ಅನ್ನದಾನ ಏರ್ಪಾಟು ಮಾಡಿದ್ದೇವೆ. ಅದೇ ರೀತಿ ಮಧ್ಯಾಹ್ನ ವೃದ್ಧಾಶ್ರಮಗಳಲ್ಲಿ ಊಟ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಂಥ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಭಾಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಉನ್ನತ ಶಿಕ್ಷಣದಲ್ಲಿ ಕೂಡ ಒಂದು ಕ್ರಾಂತಿಕಾರಿಕ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಮಹಿಳಾ ಕಾಲೇಜ್ ಸರಿಯಾದ ಕಡ್ಡಾಯ ಇರಲಿಲ್ಲ. ಫಸ್ಟ್ ಏಡ್ ಕಾಲೇಜಿಗೂ ಕೂಡ ಕಟ್ಟಡಗಳು ಸಾಕಷ್ಟು ಇರಲಿಲ್ಲ. ಇವತ್ತು ನೀವೆಲ್ಲ ನೋಡ್ಬೋದು, ಕೆಲವೇ ದಿನಗಳಲ್ಲಿ ಅವರು ಅದಕ್ಕೆ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಿ ಇವತ್ತು ಒಂದು ಭವ್ಯವಾದ ಕಟ್ಟಡಗಳು, ಮೂಲಭೂತ ಸೌಕರ್ಯಗಳು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೈಟೆಕ್ ಮಾರುಕಟ್ಟೆ, ಹೂವಿನ ಮಾರುಕಟ್ಟೆ ಕೊಡಬೇಕು ಅಂತೇಳಿ ಚಿಕ್ಕಬಳ್ಳಾಪುರದ ನಂದಿ ಕ್ರಾಸಿನ ತೋಟಗಾರಿಕೆ ಇಲಾಖೆಯ ಜಾಗವನ್ನು ಸರ್ಕಾರದಿಂದ ಪಡ್ಕೊಂಡು ಅದಕ್ಕೆ ಪರ್ಯಾಯವಾಗಿ ಬೇರೆ ಜಾಗವನ್ನು ಕೊಟ್ಟು ಇವತ್ತು ಅಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಮಾಡಲಿಕ್ಕೆ ಕೂಡ ಕ್ರಮವನ್ನು ವಹಿಸಿದ್ದಾರೆ. ಅದೇ ರೀತಿ ಏನು ಚಿಕ್ಕಬಳ್ಳಾಪುರ ಕೋಚಿ ಮೂಲಿತ್ತು, ಅದಕ್ಕೆ ಈ ಹಿಂದೆ 15 ಎಕರೆ ಜಾಗ ನಾವು ಶಾಸಕರಾಗಿದ್ದಾಗ ಮಂಜೂರಾಗಿ ಅಲ್ಲಿ ಅಭಿವೃದ್ಧಿ ಆಗಿತ್ತು. ಈಗ ಇವರು ಸಚಿವರಾದ ನಂತರ ಮತ್ತೆ 9 ಎಕರೆಯನ್ನು ಸರ್ಕಾರದಿಂದ ಪಡ್ಕೊಂಡು ಹಾರ್ಟಿಕಲ್ಚರ್ ಜಾಗವನ್ನು ಅಲ್ಲಿ ಏನು ಪ್ಯಾಕಿಂಗ್ ಘಟಕಗಳು ಬೇಕು, ಉಳಿದ ಅಭಿವೃದ್ಧಿ ಕೆಲಸಗಳಾಗಬೇಕು, ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅದೇ ರೀತಿ ಶಿಡ್ಲಘಟ್ಟದಲ್ಲೂ ಕೂಡ ಒಂದು ಹೈಟೆಕ್ ರೇಷ್ಮೆ ಮಾರುಕಟ್ಟೆಯನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಆಗಿ ಕೆಲಸ ನಡೀತಾ ಇದೆ. ಈ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಗಳು, ಚಿಂತಾಮಣಿಯಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ. ಇವತ್ತು ನೀರಿನ ವಿಷಯದಲ್ಲಿ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿ ಸರ್ಕಾರದಲ್ಲಿ ಒತ್ತಡ ತಂದು ಬೇಗ ಚಿಕ್ಕಬಳ್ಳಾಪುರಕ್ಕೆ ಉತ್ತಮ ಮಟ್ಟದ ಕುಡಿಯುವ ನೀರನ್ನು ಕೊಡೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಅಂಥ ಒಬ್ಬ ಧೀಮಂತ ನಾಯಕರು ಇವತ್ತು ನಮಗೆ ಉಸ್ತುವಾರಿ ಸಚಿವರಾಗಿ ಸಿಕ್ಕಿರ್ತಕ್ಕಂಥದ್ದು ಈ ಜಿಲ್ಲೆಯ ಜನರ ಪುಣ್ಯ ಅಂತ ನಾನಾದರೂ ಭಾವಿಸಿದ್ದೇನೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಅಧಿಕಾರವನ್ನು ಕೊಟ್ಟು ಜನಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಅವರ ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಚಿಮುಲ್ ನಿರ್ದೇಶಕರಾದ ಭರಣಿ ವೆಂಕಟೇಶ್ ಮಾತನಾಡಿ,
ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಎಪಿಎಂಸಿ ಮಾರ್ಕೆಟ್ ಹಾಗೂ ಡಿವಿಡಿ ಬಸ್ ಸ್ಟ್ಯಾಂಡ್ ಮತ್ತು ವೃದ್ಧಾಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಅವರ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಅಭಿವೃದ್ಧಿ ಹರಿಕಾರರು ಅಂತ ಹೆಸರುವಾಸಿಯಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಹುದ್ದೆ ಸಿಗಲಿ ಎಂದು ಬಯಸುತ್ತೇವೆ. ಇನ್ನಷ್ಟು ಜನಸೇವೆ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು. ನಮ್ಮ ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂಸಿ ಸುಧಾಕರಣ್ಣವರ ಹುಟ್ಟುಹಬ್ಬವನ್ನು ಏನು ವೃದ್ಧಾಶ್ರಮದಲ್ಲಿ ಮೊದಲಿನಾಗಿ ಹಾಗಾಗಿ APMC ಯಾರ್ಡಲ್ಲಿ ಅನ್ನ ಸಮರ್ಪಣೆ ಹಾಗೂ ಸಿವಿಲ್ ಬಸ್ ಸ್ಟಾಪಲ್ಲಿ ಮತ್ತು ವಿಶೇಷವಾಗಿ ಪೆರೇಸಂದ್ರ ಬ್ರಿಡ್ಜ್ ಮೇಲೆ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗಾಗಿ ಏನು ನಮ್ಮ ಅಭಿವೃದ್ಧಿ ಹರಿಕಾರರು ಅಂತ ಏನು ಹೇಳ್ತಾ ಇದ್ದೀವಿ ಎಂಸಿ ಸುಧಾಕರ್ ಸಾಹೇಬ್ರನ್ನ, ಅವರ ಆರೋಗ್ಯ ಆಯಸ್ಸು ಕೊಟ್ಟು ಉನ್ನತ ಹುದ್ದೆ ಸಿಗಲಿ ಮುಂದಿನ ದಿನಗಳಲ್ಲಿ ಅಂತ ಅವರ ಜಿಲ್ಲೆಗೆ ಬಹಳಷ್ಟು ಅವರು ನಮಗೆ ಬಹಳ ಬೇಕಾಗಿದೆ. ಅವರು ಇನ್ನೂ 2.5 ವರ್ಷ ಸಚಿವರಾಗಿ ಮುಂದುವರಿಲಿ. ಅವರಿಗೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಪೋರ್ಟ್ಫೋಲಿಯೋ ಸಿಗಲಿ, ಅವರು ಒಳ್ಳೆ ಜಿಲ್ಲೆಯಲ್ಲಿ ಕೆಲಸ ಮಾಡಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಭಗವಂತನಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಂಡಿದ್ದೀವಿ. ಮುಂದೆ ಬೆಳಗ್ಗಿನ ಹೋಗಿ ಅವರಿಗೆ ವಿಶಸ್ ಕೋರ್ಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಇದ್ದೀವಿ. ಚಿಮುಲ್ ನಾಮನಿರ್ದೇಶಿತ ನಿರ್ದೇಶಕ ಕಾಕಲಚಿಂತೆ ರಾಜಣ್ಣ ಮಾತನಾಡಿ, ಸಚಿವ ಸುಧಾಕರ್ ಅವರು ಸರಳತೆಗಾಗಿ ಹೆಸರುವಾಸಿಯಾಗಿರುವುದು. ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಸ್ಪಂದಿಸುತ್ತಾರೆ. ಸಚಿವರಾಗಿದ್ದರೂ ಸಾಮಾನ್ಯರಂತೆ ಎಲ್ಲರೊಂದಿಗೆ ಬೆರೆತು ಹೋಗುತ್ತಾರೆ. ಚಿಮುಲ್ ಚುನಾವಣೆಯಲ್ಲಿ ಅವರ ಪ್ರೇರಣೆಯಿಂದ ಸ್ಪರ್ಧಿಸಿದ್ದೆ. ಸೋಲಿನ ಬಳಿಕವೂ ನನ್ನ ಕೈಬಿಡದೆ ನಾಮನಿರ್ದೇಶಿತ ಸದಸ್ಯರಾಗಿ ಅವಕಾಶ ನೀಡಿದರು. ಅವರ ಸಹಕಾರದಿಂದಲೇ ನಾನು ಇಂದು ಈ ಹಂತಕ್ಕೆ ಬಂದಿದ್ದೇನೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ಇವತ್ತು ಸಚಿವರಾಗಿದ್ದುಕೊಂಡು ಕೂಡ ಯಾವುದೇ ಒಂದು ಸಮಸ್ಯೆ ಅಂತ ಆಯ್ತಪ್ಪ ಏನಪ್ಪ ನಿನ್ನ ಕೆಲಸ ಕೂತ್ಕೊಂಡು ಅಲ್ಲೇ ಸ್ಪಾಟಲ್ಲೇ ಫೋನ್ ಮಾಡಿ ಆ ಸಮಸ್ಯೆನ ನಿವಾರಿಸುವಂಥ ಶಕ್ತಿ ಅವ್ರಿಗೆ ಇವತ್ತು ಈ ಜಿಲ್ಲೆಗೆ ಆ ಶಕ್ತಿ ಅವ್ರಿಗೆ ಕೊಟ್ಟಿದೆ. ಯಾರೇ ಆಗಲಿ ಅವ್ರ ಮನೆಗೆ ಹೋಗಿ ಹಣ ಹತ್ರ ನಮಗೆ ಪ್ರಾಬ್ಲಮ್ ಇದೆ ಅಂತಂದರೆ ತಗೊಳಪ್ಪ ಅನ್ನೋವಂಥ ಒಂದು ಸ್ವಭಾವ ಅಂಥ ವ್ಯಕ್ತಿ ನನಗೆ ಇವತ್ತು ಸಿಕ್ಕಿದ್ದಾರೆ. ಅದೊಂದು ಪುಣ್ಯ. ನನಗೂ ಅಷ್ಟೇ ಚಿಮ್ಮಲಲ್ಲಿ ನೀನು ಹಾಕಪ್ಪ ಅಂತ ಇಲ್ಲ ನಮ್ಮ ಕೈಲಿ ಆಗಲ್ಲ ಇಲ್ಲ ನೀನು ಹಾಕು ನಾನೇನೋ ನೀನು ಅನುಕೂಲ ಮಾಡಿಕೊಡ್ತೀನಿ ಆಯ್ತಲ್ಲ ನಾವಿಲ್ಲ ಅಂತೆಲ್ಲ ಎಲ್ಲ ಚಿಕ್ಕಬಳ್ಳಾಪುರ ಮುಖಂಡರು ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ನನ್ನ ಚೀಮಲ್ಗೂ ಇವತ್ತು ಈ ಸರಿ ಹಾಕ್ಸಿದ್ರು. ಏನೋ ಕಾರಣಾಂತರಗಳಿಂದ ಸೋತಿದ್ರೂ ಕೂಡ ಅವ್ರು ನನ್ನ ಕೈ ಬಿಡಲಿಲ್ಲ. ಇವತ್ತು ಅವ್ರು ಕೈ ಬಿಡಲಿಲ್ಲ ಅಂದರೆ ನಮ್ಮಂಥ ಒಂದು ಪೆರೇಸಂದ್ರ ಭಾಗದಿಂದ ಒಬ್ಬ ಚೀಮುಲ್ ಡೈರೆಕ್ಟ್ರಾಗಿ ಮಾಡೋದಕ್ಕೆ ಅವರ ಒಂದು ಸಹಕಾರ ಅವರೊಂದು ಅಭಿಮಾನ ನಮ್ಮ ಮೇಲೆ ಇಟ್ಕೊಂಡಿರೋ ಅಭಿಮಾನ ನಮಗೆ ಚಿರಋಣಿ ಆಗುತ್ತೀವಿ. ಅವ್ರನ್ನ ಈ ಜೀವನದಲ್ಲಿ ನಾವು ಮರೆಯೋಕ್ಕಾಗಲ್ಲ. ಅವರ ಇದೇ ಥರ ವರ್ಷನೂ ನಾವು ಇದೇ ಥರ ಅವರ ಕಾರ್ಯಕ್ರಮಗಳ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಎಲ್ಲೇ ಪೆರೇಸಂದ್ರದಲ್ಲಿ ನಾವು ನಮ್ಮ ಸ್ವಂತ ಇದನ್ನು ಆಚರಣೆ ಮಾಡೋದಕ್ಕೆ ಯಾವತ್ತೂ ನಾವು ಋಣ ಇಟ್ಕೊಂಡು ಅವರ ಋಣ ನಮ್ಮಲ್ಲಿದೆ. ನಾವು ಯಾರು ನಮ್ಮ ಜೀವನದಲ್ಲಿ ಉಸಿರಿರೋರು ಅವರ ಋಣ ನಾವು ತೀರ್ಸೋಕ್ಕಾಗಲ್ಲ. ಹಾಗಾಗಿ ಅವ್ರನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ಮಂಡಿಕಲ್ ವಿಭಾಗದಲ್ಲಿ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ ಅವ್ರನ್ನ. ಹಾಗಾಗಿ ಇವತ್ತು ವಿಜೃಂಭಣೆಯಿಂದ ನಾವು ಮಾಡಿಸ್ತಾ ಇದ್ದೀವಿ. ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಡಿವಿಆರ್ ರಾಜೇಶ್ ಮಾತನಾಡಿ, ಸುಧಾಕರ್ ಅವರು ಸರಳ ಹಾಗೂ ಸಜ್ಜನ ರಾಜಕಾರಣಿ. ಮಾತು ಕೊಟ್ಟರೆ ಉಳಿಸುವಲ್ಲಿ ಮೊದಲ ಆದ್ಯತೆ ನೀಡುತ್ತಾರೆ. ಚಿಮುಲ್ ಚುನಾವಣೆಯಲ್ಲಿ ರಾಜಣ್ಣ ಸೋತರೂ ಮಾತಿನಂತೆ ಅವರನ್ನು ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಿರುವುದು ಅದಕ್ಕೆ ಉತ್ತಮ ಉದಾಹರಣೆ ಎಂದು ಅಭಿಪ್ರಾಯಪಟ್ಟರು. ನಾವು ಬಯಸ್ತಾ ಇದ್ದೀವಿ. ಅವರು ಹುಟ್ಟಹಬ್ಬ 100 ಮಾಡಿಕೊಂಡು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತೆ ಅವ್ರು ಒಳ್ಳೆಯತನ ಅವ್ರ ಗುಣ ಏನು ಹೇಳ್ಬೇಕಂದ್ರೆ ಮಾತು ಕೊಟ್ಟಿದ್ರೆ ಮಾತು ಪ್ರಕಾರ ನಿಂತ್ಕೊಂತವ್ರು. ಒಂದೇ ಮಾತು ನಮ್ಮ ರಾಜಣ್ಣ ಅವರು ಆಯ್ತು ನಿಂತ್ಕೋಪ ನಾನು ಇದೀನಿ ಅಂತ ಹೇಳಿದ್ರು. ಕಾರಣ ಸೋತಿರ್ಬೋದು, ಆದರೆ ಏನು ಮಾತು ಎಷ್ಟೇ ಒತ್ತಡ ಬಂದರು ಎಷ್ಟೇ ಅವ್ರಿಗೆ ಪ್ರೆಷರ್ ಬಂದ್ರು ಅವ್ರು ಲೆಕ್ಕಿಸಿದ್ರೆ ಮಾತು ಪ್ರಕಾರ ನಿಡ್ಕೊಂತ ನಾಯಕರು ನಮ್ಗೆ ಸಿಕ್ಕಿದ್ದಾರೆ. ನಿಜವಾಗಿ ಹೇಳ್ತಾನೆ, ನಾನು ಅವ್ರ ಅಭಿಮಾನ ತಿಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗುತ್ತೆ ನಿಜ. ಯಾಕಂದರೆ ಇಂಥ ನಾಯಕರು ನಾನು ಅಪರೂಪವಾಗಿ ನೋಡ್ತಾ ಇರೋದು. ಇಂಥ ನಾಯಕ ನಮ್ಮ ಡಿಸ್ಟಿಕ್ ಬಂದಿರೋಕ್ಕೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ಡಿಸ್ಟಿಕ್ಗೆ ಒಳ್ಳೆ ಹೆಸರು ಬರ್ತಾ ಇದೆ. ನಮಗೂ ಒಂದು ಅನುಕೂಲ ಆಗ್ತಾ ಇದೆ, ಎಲ್ರಿಗೂ ತಾಲೂಕು ಡಿಸ್ಟಿಕ್ ಎಲ್ಲನೂ ಇಂಥ ನಾಯಕತ್ವ ಬೇಕು ಅಂತ ಹೇಳಿಬಿಟ್ಟು
ಸದಾ ನಾವು ಬಯಸ್ತಾ ಇದ್ದೀವಿ. ಒಟ್ಟಾರೆ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಸಚಿವ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಎಸ್ಪಿ ಶ್ರೀನಿವಾಸ್, ನಂದಿ ರಮೇಶ್, ಮುರಳಿ, ಅಲ್ಲು ಅನಿಲ್ ಇತರರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.